ಆನೇಕಲ್ ಪಟ್ಟಣದ ಆನೇಕಲ್ ವಿಎಸ್ಎಸ್ಎನ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಎಂ ನಾರಾಯಣಸ್ವಾಮಿಯವರನ್ನು ಬಲಿಜ ಸಮುದಾಯದ ಮುಖಂಡರಾದ ನಂದಕುಮಾರ್ ಹಾಗೂ ಎನ್ಕೆಟಿವಿ ವಾಹಿನಿಯ ನವೀನ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಸನ್ಮಾನದ ನಂತರ ಮಾತನಾಡಿದ ಬಲಿಜ ಸಮುದಾಯದ ಮುಖಂಡ ನಂದಕುಮಾರ್, ನಮ್ಮ ಸಮುದಾಯದ ನಾರಾಯಣಸ್ವಾಮಿಯವರು ವಿಎಸ್ಎಸ್ಎನ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ. ಅವರು ಅಧಿಕಾರ ಅವಧಿಯಲ್ಲಿ ರಾಜಕೀಯ ಪಕ್ಷಭೇದ ಮರೆತು ಎಲ್ಲ ವರ್ಗದ ರೈತರಿಗೆ ಬ್ಯಾಂಕ್ನಿಂದ ಸಿಗುವ ಸವಲತ್ತುಗಳನ್ನು ಸಮರ್ಪಕವಾಗಿ ತಲುಪಿಸಲಿ ಎಂದು ಆಶಿಸಿದರು. ಇದೇ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿದ ಅವರು, ವಿಶೇಷವಾಗಿ ಹೈನುಗಾರಿಕೆಯನ್ನು ನಂಬಿಕೊಂಡಿರುವ ರೈತರಿಗೆ ಬ್ಯಾಂಕಿನ ವತಿಯಿಂದ ಸಿಗಬೇಕಾದ ಭೂಸ ಮತ್ತು ಹಿಂಡಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ತೊಂದರೆಯಿಲ್ಲದೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಎಂದು ನೂತನ ಅಧ್ಯಕ್ಷರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮುದಾಯದ ಪ್ರಮುಖರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಏನಿವತ್ತು ನಡೆದಂಥ ಎಲೆಕ್ಷನ್ನಲ್ಲಿ ವಿಎಸ್ಎಸ್ಎನ್ ಎಲೆಕ್ಷನ್ನಲ್ಲಿ ನಮ್ಮ ಮಲ್ಲೇಶಣ್ಣವರ ತಮ್ಮ ನಾರಾಯಣಸ್ವಾಮಿ ಅವರು ಹಾಗೂ ಬಲಿಜ ಜನಾಂಗದ ಮುಖಂಡರು ಹಾಗೂ ಏನಂದರೆ ಮಲ್ಲೇಶಣ್ಣ ಅವರು ಈ ತಾಲೂಕಿನ ಬಲಜ ಅಧ್ಯಕ್ಷರಾಗಿದ್ದರು. ಅವ್ರ ತಮ್ಮ ಅವರು ಕೂಡ ಅವರು ಯಾವಾಗೂ ಜನಾಂಗಕ್ಕೆ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ರು. ಮತ್ತು ಅವ್ರ ಜೊತೆಯಲ್ಲೇ ಬೆಳೆದಂಥ ಒಂದು ನಾರಾಯಣಸ್ವಾಮಿ ಅವ್ರ ತಮ್ಮ ಅವ್ರು ಕೂಡ ಏನಂದರೆ ಅವ್ರ ಕಡೆ ಇವತ್ತಿನ ದಿವಸ ಎಲ್ಲರೂ ಒಂದು ಅಣ್ಣ ಅನ್ನೋ ಪದ ಕರಿಬೇಕು ಅಂತ ಹೇಳಿದ್ರೆ ಎಷ್ಟೋ ಒಂದು ವಿಶ್ವಾಸ ಇಕ್ಕಿರಬೇಕು. ಮತ್ತು ಅದೇ ರೀತಿ ಅಂತ ಬೆಳೆಸ್ಕೊಂಬಂದಿರ್ತಾರೆ. ಯಾಕೆಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಟೀಚರ್ಸ್ ಅಂತ ಕರೀತಾರೆ. ಮತ್ತು ಅಣ್ಣ ಅನ್ನೋ ಪದನ ಕರಿಬೇಕು ಅಂತ ಹೇಳಿದ್ರೆ ಅವ್ರು ಮಾಡಿರುವಂಥ ಸೇವೆಗಳು ಮತ್ತು ಏನಂದರೆ ಅವರು ಬಲಜ ಜನಾಂಗಕ್ಕೆ ನಾರಾಯಣಸ್ವಾಮಿ ಅಣ್ಣವರು ಅವ್ರ ಕೈಲಾದಂಥ ಹಲವಾರು ಸೇವೆಗಳನ್ನು ಮಾಡ್ಕೊಂಬರ್ತಾಯಿದ್ರು. ಇವತ್ತಿನ ದಿವಸ ನಮ್ಮ ಬಲಜ ಜನಾಂಗಕ್ಕೆ ಏನಂದ್ರೆ ಎಲ್ಲರಿಗೂ ಸಂತೋಷದ ವಿಚಾರ ಏನಂದರೆ ನಾರಾಯಣಸ್ವಾಮಿ ಅಣ್ಣವರು ಒಂದು ವಿಎಸ್ಎಸ್ಎನ್ನಲ್ಲಿ ಅಧ್ಯಕ್ಷರಾಗಿರ್ತಾರೆ. ಮತ್ತು ಅದೇ ರೀತಿಯಾಗಿ ಅವರು ಕೂಡ ಏನಂದರೆ ರೈತರಿಗೆ ಹಲವಾರು ಸೇವೆಗಳನ್ನು ಏನು ಸವಲತ್ತುಗಳಿದೆಯೇ ಈ ಸೊಸೈಟಿಯಲ್ಲಿ ಆ ಸವಲತ್ತುಗಳನ್ನು ಮಾಡಿಸ್ಕೊಡ್ತಾರೆ ನಂಬಿಕೆನೂ ಐತೆ. ಅದ್ರ ಜೊತೆಗೆ ಮೊನ್ನೆ ತಾನೇ ಇದು ಮಾಡಿದ್ರು, ಅವರು ಪದವಿ ಸ್ವೀಕರಿಸಿದಾಗ ಹೇಳಿದ್ರು ಏನಂದರೆ ಅತಿ ಮುಖ್ಯವಾಗಿ ಪಾಪ ಏನಂದರೆ ಅವರು ಅಂಗಡಿಗಳಲ್ಲಿ ರೇಷನ್ ಕೆಲವು ಜಾಗದಲ್ಲಿ ಯಾಕೆಂದರೆ 2 ದಿವಸಕ್ಕೆ 3 ದಿವಸಕ್ಕೆ ಕ್ಲೋಸ್ ಆಗೋತೈತೆ. ಅಂಥ ಒಂದು ಕಾರ್ಯಕ್ರಮವನ್ನು ತಂದು ಇನ್ನೂ ಒಂದು 500-600 ಜನಕ್ಕೆ ನಾವು ಇಲ್ಲಿ ರೇಷನ್ ಸಿಗೋ ಹಾಗೆ ಮಾಡಿ ಎಲ್ಲರಿಗೂ ಸಿಗಲಿ. ನಮ್ಮ ಟೌನ್ ಜನಗಳಿಗೆ ಯಾರೇ ಕಾರಣಕ್ಕೂ ರೇಷನ್ ಇಲ್ಲ ಅನ್ನೋ ಪದ ಹೇಳಬಾರ್ದು ಅಂದ್ಬಿಟ್ಟು ರೇಷನ್ ಮಾಡಿಸ್ಬೇಕು ಅನ್ನೋದು ಒಂದು ಯೋಜನೆಯನ್ನು ಅವರು ಹೇಳಿದ್ರು. ಆ ಯೋಜನೆಯನ್ನು ಇದುವರೆಗೂ ನನ್ನನ್ನು ಕೇಳಿದಿರೋಂತಾಗ ಯಾರೂ ಸಹ ಮಾಡ್ತಾ ಇರೋದು ಅಂಥ ಒಂದು ಯೋಜನೆನ ಅವರು ತಂದಿದ್ದಾರೆ. ಅದು ಸಹ ಯಶಸ್ವಿ ಆಗಲಿ ಮತ್ತು ಅವರು ನಿರಂತರವಾಗಿ ಒಂದು ಸೊಸೈಟಿಯಲ್ಲಿದ್ದು ಅವರೊಂದು ಹೆಸರನ್ನ ಗಳಿಸಲಿ ಅಂತ ಕೇಳ್ಕೊಳ್ತಾ, ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ ಅವ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಹೆಚ್ಚಿನ ದಿನಗಳಲ್ಲಿ ಉನ್ನತ ಹುದ್ದೆಗೆ ಹೋಗಲಿ, ನಮ್ಮ ಜನಾಂಗವನ್ನು ಎಲ್ಲ ರೀತಿಯಲ್ಲಿ ಬೆಳೆಸಲಿ, ಮತ್ತು ಎಲ್ಲ ಜನಗಳಿಗೂ ಒಂದು ಅವಕಾಶ, ರೈತರಿಗೆ ಏನು ಸವಲತ್ತುಗಳನ್ನು ಒದಗಿಸಿ ಈಗ ಆಗಲೇ ಹೇಳ್ತಾಯಿದ್ರು. ಈಗ ನಾನು ಬಂದಾಗ ಪಾಪ ಯಾಕೆಂದರೆ ಪ್ರತಿಯೊಂದು ಅಧ್ಯಕ್ಷರು ನಾವೇನು ಮಾಡ್ಕೊಬೇಕು, ನಾವೇನು ಮಾಡಬೇಕು ಅನ್ನೋದಕ್ಕಿಂತ ಈಗ ನೋಡಿ 2ನೇ ದಿವಸ 3ನೇ ದಿವಸ ಚಿಂತನೆ ಮಾಡ್ತಾವ್ರೆ. ರೈತರಿಗೆ ನಾವು ಈ ಸೊಸೈಟಿಯಲ್ಲಿ ಭೂಸ ಮೂಟೆ ಕೊಡಬೇಕು. ಯಾಕೆಂದರೆ ಅವ್ರ ಕಷ್ಟಗಳನ್ನ ತಿಳ್ಕೊಂಡಿರೋವ್ರಿಗೇ ಆ ಒಂದು ಯೋಚನೆ ಬರೋದು. ಯಾಕೆಂದರೆ ಅವರು ಏನಂದರೆ ಒಂದು ಹಸುಗೆ ಬೇಕು ಅಂದರೆ ಒಂದು ಹಾಲು ಕೊಡಬೇಕು ಅಂದರೆ ಅದಕ್ಕೆ ಆಹಾರ ಕೊಡಬೇಕು. ಅಂಥ ಆಹಾರನ ನಾವು ಸೊಸೈಟಿಯಲ್ಲಿ ಇಲ್ಲೇ ರೆಡಿ ಮಾಡಬೇಕು, ನಮ್ಮ ಕೈಲಾದಷ್ಟು ಮಾಡಬೇಕು. ಮತ್ತು ಯಥೇಚ್ಛಿನ ಮುಂದಿನ ದಿನಗಳಲ್ಲಿ ಶೇರ್ ಕಲೆಕ್ಷನ್ ಮಾಡೋಣ, ಯಶಸ್ವಿನಿ ಕಾರ್ಡು ಎಲ್ಲರಿಗೂ ತಲುಪಿಸೋಣ. ಮತ್ತು ಏನಂದರೆ ಎಲ್ಲ ಸವಲತ್ತನ್ನು ಏನು ಸಬ್ಸಿಡಿ ಲೋನ್ಸ್ ಬರ್ತಾಯಿದೆ ಅದು ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಯೋಜನೆಯನ್ನು ಕೂಡ ಅವ್ರು ಹಾಕ್ಕೊಂಡಿದ್ದಾರೆ. ಅವರ ಒಂದು ಯೋಜನೆಗಳನ್ನು ನಡಿಬೇಕು ಅಂದರೆ ಸುಮಾರು ವರ್ಷಗಳಿಗೆ ಅವ್ರಿಗೆ ಅವಕಾಶ ಕೊಟ್ಟು ಎಲ್ಲರೂ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ದಿನ ನಮ್ಮ ಬಲಿಜ ಸಮುದಾಯದ ಮುಖಂಡರಾದಂತಹ ಶ್ರೀಯುತ ನಾರಾಯಣಸ್ವಾಮಿ ಅಣ್ಣನವರು ಆನೇಕಲ್ ವಿಎಸ್ಎಸ್ಎನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಬಲಿಜ ಜನಾಂಗದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಈ ಸೊಸೈಟಿನ ಯಾವ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಇಚ್ಛಾಶಕ್ತಿ ಅವರಲ್ಲಿ ತುಂಬ ಇದೆ. ನಾವು ಇಷ್ಟೊತ್ತು ಅವ್ರ ಹತ್ರ ಮಾತಾಡಿದಾಗ ತುಂಬ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಇಲ್ಲಿ ಇರೋ ನ್ಯೂನತೆಗಳನ್ನೆಲ್ಲ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಈ ಸೊಸೈಟಿನ ಆನೇಕಲ್ ತಾಲೂಕಿನ ನಂಬರ್ 1 ಸೊಸೈಟಿಯಾಗಿ ಮಾಡುವ ಪರಿಕಲ್ಪನೆಯನ್ನು ಅವರು ಹೊಂದಿದ್ದಾರೆ. ಅವ್ರಿಗೆ ಕಾಶಿ ವಿಶ್ವನಾಥ ಸ್ವಾಮಿ
ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಆನೇಕಲ್ನಲ್ಲಿ ರೈತರಿಗೆ ರಸಗೊಬ್ಬರಗಳು, ಬೂಸ, ಹಿಂಡಿ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಪರಿಕರಗಳನ್ನ ಕಡಿಮೆ ದರದಲ್ಲಿ ಈ ವ್ಯವಸಾಯ ಸಹಕಾರ ತತ್ವವನ್ನು ಅಳವಡಿಸ್ಕೊಂಡು ಅವ್ರಿಗೆ ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ಅವರ ಇಚ್ಛಾಶಕ್ತಿಗೆ ನಾವು ಈ ಸಮಯದಲ್ಲಿ ಅವ್ರನ್ನ ಅಭಿನಂದಿಸಬೇಕು. ಅಧ್ಯಕ್ಷರಾಗಿ 2ನೇ ದಿನಕ್ಕೆ ಈ ಥರ ಅವ್ರ ಕೆಲಸದ ಬಗ್ಗೆ ನಮಗೇನು ಆನೇಕಲ್ಲಲ್ಲಿ ಟೌನಲ್ಲಿರೋ ಜನಗಳಿಗೇನು ಗೊತ್ತಿಲ್ಲ ಅಂತಲ್ಲ, ಅವ್ರ ಕೆಲಸನೇ ಅವ್ರನ್ನ ಇಷ್ಟು ದಿನಕ್ಕೆ ಬೆಳೆಸಿರೋದು. ಮತ್ತು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಅವ್ರಿಗೆ ಕಾಲಾವಕಾಶ ಕೊಟ್ಟು ಅವ್ರನ್ನ ಇನ್ನೂ ಚೆನ್ನಾಗಿ ಸಹಕಾರ ರಂಗದಲ್ಲಿ ಉಳಿಸ್ಕೊಬೇಕು ಅಂತ ನಾವು ನಮ್ಮ ಬಲಿಜ ಜನಾಂಗದ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೇವೆ. ಅವ್ರಿಗೆ ಶುಭವಾಗಲಿ. ಸೋಮವಾರ ನಡೆದಂಥ VSSನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಾರೆ. ಉಪಾಧ್ಯಕ್ಷರಾಗಿ ಶೋಭಕ್ಕ ಅನ್ನೋದನ್ನ ಆಯ್ಕೆ ಮಾಡಿರ್ತಾರೆ. ನಾನು ಈ ಸಾರಿ ಅಧ್ಯಕ್ಷನಾಗಿರೋದಕ್ಕೆ ಇಷ್ಟು ದಿನ ಆನೇಕಲ್ ನಗರಕ್ಕೆ ಯಾವುದೇ ರೀತಿಯಾದ ಅಧ್ಯಕ್ಷತನ ಕೊಟ್ಟಿರಲಿಲ್ಲ. ಆದ್ದರಿಂದ ಈ ಸಾರಿ ನನಗೆ ನಮ್ಮ ಪಾರ್ಟಿಯವರು ಒಪ್ಪಿ ನನಗೆ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಅವರ ಆಶೀರ್ವಾದದಿಂದ ಈ ಒಂದು ಸ್ಥಾನ ಸಿಕ್ಕಿದೆ. ಇದಕ್ಕಾಗಿ ನಮ್ಮ ಜನಾಂಗದ ಮುಖಂಡರಾದಂಥ ನವೀನ್ ಕುಮಾರ್ ಅವರು ಬಂದು ನಾನು ಅಧ್ಯಕ್ಷನಾಗಿರೋದಕ್ಕೆ ನನಗೆ ಈ ರೀತಿ ಒಂದು ಸನ್ಮಾನ ಮಾಡೋದಕ್ಕೆ ನನ್ನ ವೈಯಕ್ತಿಕವಾಗಿ VSSN ಪರವಾಗಿ ನಮ್ಮ ಜನಾಂಗದ ಮುಖಂಡರಿಗೆ ಅವರಿಗೆ ಉತ್ಪೂರ್ವವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆ ರೈತರಿಗೆ ಏನು ಅವ್ರು ಹೇಳಿದ್ರು ನನ್ನ ಯೋಜನೆಯೂ ಅದೇ ಇರೋದು. ಯಾಕಂದರೆ ನಾನೊಬ್ಬ ರೈತ ಕುಟುಂಬದ ಬಂದಿದ್ದು ಆಲ್ರೆಡಿ ರೈತನಾಗಿ ಇರೋದ್ರಿಂದ ಈಗ ನಾವು ರೈತರಿಗೆ ರಸಗೊಬ್ಬರಗಳು ಒಂದೊಂದು ತಿಂಗಳಿಗೆ ಒಂದೊಂದು ರೇಟ್ ವೇರಿಯೇಷನ್ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ಇಲ್ಲ ನಮ್ಮ ಸೊಸೈಟಿಯಲ್ಲೇ ಅವ್ರಿಗೆ ರಸಗೊಬ್ಬರ ಸಿಕ್ಕಿದ್ರೆ ಒಂದೇ ಮೀಡಿಯಮ್ ರೇಟಲ್ಲಿ ಇರ್ತೈತೆ. ಆಮೇಲೆ ರೇಷನ್ನು ಈಗ ನಾವೇನು ಕೊಡ್ತಾಯಿದ್ದೀವಿ 3 ದಿನಕ್ಕೆ 4 ದಿನಕ್ಕೆ ಕ್ಲೋಸ್ ಆಗ್ತಿದೆ. ಈ ಊರಲ್ಲಿ ಬ್ಯಾಗ್ಗಳು ಹಿಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಓಡಾಡೋದು, ಕ್ಯೂಗಳು ನಿಂತ್ಕೊಂಡಿರೋದು ನೋಡಿ ನನಗೆ ಒಂದೊಂದು ಸಾರಿ ಸರ್ಕಾರ ಕೊಡೋದನ್ನು ನಾವು ಇಷ್ಟೊಂದು ಹಿಂಸೆಗೆ ಬಿಟ್ಟು ಕೊಡಬೇಕು ಅವರಿಗೆ ಅನ್ನೋದೊಂದು ನೋವು ನಾನು ಯಾಕಂದರೆ ಕಣ್ಣಲ್ಲಿ ನೋಡೋದ್ರಿಂದ. ಅದಕ್ಕಾಗಿ ಈಗ ಇನ್ನೂ ಒಂದು ಲೋಡ್ ಎಕ್ಸ್ಟ್ರಾ ತರಿಸಿ ಅವರು ಇನ್ನೂ ಒಂದು 400-500 ಜನಕ್ಕೆ ಎಕ್ಸ್ಟ್ರಾ ಕೊಟ್ಟರೆ ನಾಳೆ ಇವತ್ತಿಲ್ಲ ಅಂದರೆ ನಾಳೆ ಸಿಗ್ತೈತಪ್ಪ VSSನಲ್ಲಿ ಒಂದು ನಂಬಿಕೆ ಬರೋ ರೀತಿ ಮಾಡಬೇಕಂತಿದ್ದೀನಿ. ಆಮೇಲೆ ಈಗ ರೈತರಿಗೆ ಆರೋಗ್ಯ ತಪಾಸಣೆ ಆಗಲಿ ಇಲ್ಲರ ಐ ಕ್ಯಾಂಪ್ ಆಗಲಿ ಒಂದು ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕನ್ನೋ ನನ್ನ ಉದ್ದೇಶ ಇದೆ. ಆ ಉದ್ದೇಶ ಈಡೇರಬೇಕಂದ್ರೆ ನನ್ನ ಸಹಪಾಠಿಗಳಾದಂಥ ನನ್ನ 12 ಜನ ನಿರ್ದೇಶಕರ ಸಹಕಾರ ತಗೊಂಡು ಅದನ್ನು ಕಾರ್ಯರೂಪ ತರಬೇಕು. ಮತ್ತು ನಮ್ಮ ಆಡಳಿತ ಮಂಡಳಿಯವರ ಒಂದು ಸಹಕಾರದೊಂದಿಗೆ ಆ ಯೋಜನೆಗಳಲ್ಲಿ ಹಾಕ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ಯೋಜನೆಯನ್ನು ನಾನು ಕೈಗೊಳ್ತೀನಿ. ಅದಕ್ಕಾಗಿ ಎಲ್ಲರದ್ದು ನನಗೆ ಸಹಕಾರ ಬೇಕಂತ ಈ ಮೂಲಕ ನಾನು ಅಲ್ಲಲ್ಲಿ ಕೋರ್ಕೊಳ್ತಾ ಇದ್ದೀನಿ.